ವಿನೋದ್ ರಾಜ್ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಒಂದು ಮಾತಾ ಪಿತಾ ಗುರು ಅಂತ ನಾವೇನು ಹೇಳ್ತೀವೋ ಆ ಗುರು ಸಮಾನರು, ತಂದೆ ಸಮಾನರು. ಇದೇ ದಾರಿ ಅಂತ, ತಂದೆ ಬಿಟ್ಟರೆ ದಾರಿ ತೋರಿಸ್ತಕ್ಕಂಥವ್ರು ಗುರುಗಳು ಮಾತ್ರ ಮನುಷ್ಯನಿಗೆ. ಆ ಗುರು ಸಮಾನರು ಬಿಡಿ ನನಗೆಲ್ಲ ಎಲ್ಲರಿಗೂ ಎಷ್ಟು ಜನನ ಅವರು ಮುಂತಂದ್ಬಿಟ್ರು. ಅವರು ನೋಡಿ, ಈಗ ನಾವು ಅವ್ರು ತೀರ್ಕೊಂಡ್ಮೇಲೆ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ನಾನು ಬದುಕಿರುವಾಗ್ಲೇನೆ ಆ ವ್ಯಕ್ತಿತ್ವನ ನಾವು ಹೇಳ್ಕೋಬೇಕು, ನಮ್ಮ ಕರ್ತವ್ಯ ಅದು. ನಾನು ಡಿಮ್ಮೆಯಲ್ಲ அடுத்த ವಾರಿಸು ಟೈಟ್ಲ್ ಅವರೇ ಕೊಟ್ರು. ಎಂತ ಒಂದು ತಲೆ ಇರ್ಬೋದು, ತಮಿಳ್ನಾಡಿನಲ್ಲಿ ಕೂತ್ಕೊಂಡು அடுத்த ವಾರಿಸು ಅಂತ ಹೇಳ್ಬೇಕಾದ್ರೆ ನೆಕ್ಸ್ಟ್ ಗಟ್ಸರು MGR ಅವರು ಇದಾರೆ, ಎಲ್ಲ ಇದ್ದಾರೆ. ಅದ್ರ ಮಧ್ಯೆ அடுத்த ವಾರಿಸು ಅಂತ ಹೇಳ್ಬಿಟ್ರೆ ಅವರು ಹೇಗೆ ಬಂತು? ಅವ್ರ ಬಾಯಿಂದ ಬಂದಿದ್ದು ಟೈಟ್ಲು. ಸುಮ್ನೆ ನಾವು ಮಕಸ್ಥಿತಿಗೆ ಹೊಗಳಕ್ಕೆಲ್ಲ ಆಗಲ್ಲ. ಹಂಗೆ ಅಲ್ಲಿ ನಡೆದಿದ್ದನ್ನು ಮಾತ್ರ ಕಣ್ಣಾರೆ ನೋಡ್ಬಿಟ್ಟು ನಾವು ಕಿವಿಯಾರೆ ಕೇಳ್ಬಿಟ್ಟು ಇದನ್ನ ಹೇಳ್ತಾ ಇದ್ವಿ. ಸತ್ಯವಾಗ್ಲು ಸುಮಾರು ಜನಗಳಿಗೆ ಅವ್ರ ದಾರಿದೀಪ, ಮಾರ್ಗದರ್ಶನ. ಅವ್ರ ಕಾಮಿಡಿಯನ್ ಅಂತ ತಿಳ್ಕೊಂಬೇಡಿ, ಒಂದು ಹೀರೋ ಎಂಟ್ರಿ ಹಿಂಗ್ ಕೊಡ್ಬೇಕು ಅಂತ ತೋರಿಸ್ತಾ ಇದ್ವಿ ಅವರು. ಕನ್ನಡ ಚಿತ್ರರಂಗ ಒಂದು ಹೊಸ ಆಯಾಮ ಪಡೆಯುವಲ್ಲಿ ನಟ ದ್ವಾರಕೀಶ್ ಅವರ ಪಾತ್ರ ಬಹುದೊಡ್ಡದಿದೆ ಅಂತ ಅನ್ಸುತ್ತೆ. ಭಾರಿ ದೊಡ್ಡದು. ನಾನು ಹೇಳ್ತಾ ಇದ್ದೀನಲ್ಲ, ಈಸ್ ಎ ಲೆಜೆಂಡ್. ಹೊಸಬ್ಬರನ್ನ ತರದ್ರಲ್ಲಿ ನಾನು ಹೇಳ್ತೀನಿ, ಇವಾಗ ಹೇಳ್ತೀನಿ, ಬಾಲಚಂದ್ರ ಅವರು, ಭಾರತರಾಜ ಅವರು, ಜ್ಞಾನ ಇರ್ಬೋದು, ಭಾಗ್ಯರಾಜ್ ಅವರು, ಆ ತರನೇ ಎಲ್ಲಾ ಸೇರಿರೋ ಒಂದು ಏಕೈಕ ವ್ಯಕ್ತಿ ಅಂದ್ರೆ ನಮ್ ದ್ವಾರಕೀಶ್ ಅವರು. ಕೆಲವೊಬ್ರು ಪ್ರೊಡ್ಯೂಸ್ ಮಾಡಿದ್ರು, ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಹೆಸರು ತಗೊಂಡು ಎಲ್ಲ ಮಾಡಿದ್ರು. ಅವ್ರು ಲೋ ಬಡ್ಜೆಟ್ ಪಿಕ್ಚರ್, ಮೀಡಿಯಂ ಲೋ ಬಡ್ಜೆಟ್ ಪಿಕ್ಚರ್ ಮಾಡೋರು. ಆ ಕಾಲಕ್ಕೆ ಹೈ ಬಡ್ಜೆಟ್ ಪಿಕ್ಚರ್ ಮಾಡೋರು, ವಿದೇಶದಲ್ಲಿ ಶೂಟಿಂಗ್ ಮಾಡಿರುವಂತದಕ್ಕೆ. ಹೌದು, ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಮಾತಾಡೋದು ಸಾವಿರಾರು ಜನ ಅವ್ರ ಅಭಿಪ್ರಾಯನ ಕೊಟ್ಬಿಟ್ಟು ಹೇಳ್ಬೇಕು. ಒಂದು ಪ್ರೊಡ್ಯೂಸರ್ ಅನ್ನುವಂಥದ್ದು ಹೇಗಿದ್ರು ಅನ್ನೋದಕ್ಕೆ ಇವರೇ ಒಂದು ಮಹಾನ್ ಉದಾಹರಣೆ ನಮ್ಗೆ. ಸಿನಿಮಾ ರಂಗ ಅಂತ ಬಂದಾಗ ದ್ವಾರಕೀಶ್ ಅವರ ಪಾತ್ರ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡದು? ಅದು ಕೂಡ ತಾಯಿ ಸಮಾನ ಅಂತಾನೆ ಹೇಳ್ಬೋದು. ಗುರು ಸನ್ನಿಧಿ, ಒಲವಿನ ತಾಯಿ ಸನ್ನಿಧಿ, ಅದು ಮುಗಿದೋಯ್ತದೆ ಅಷ್ಟೇನೆ. ಗುರು ಪ್ರೇಮನು ಅದು ತಾಯಿ ಪ್ರೇಮನು ಎರಡೂ ಒಂದೇನೆ. ನನ್ನ ಶಿಷ್ಯ ಚೆನ್ನಾಗಾಗ್ಲಿ, ನನ್ನ ಮಗ ಚೆನ್ನಾಗಾಗ್ಲಿ, ನೋಡ್ರಿ ಅದು ಎರಡೇ, ಇಷ್ಟೇ ಡಿಫ್ರೆನ್ಸ್. ಮಗ ಶಿಷ್ಯ ಏನಿದೆ ಅಷ್ಟೇ ಡಿಫ್ರೆನ್ಸ್. ಹೌದೌದು, ತಾಯಿ ಗುರು ಎರಡು ಒಂದೇ ಸಮಾನ. ಅವರು ಪಾಪ ಭೇಟಿಯಾಗಿದ್ದು, ಮಾತಾಡಿದ್ದು, ಏನ್ ಹೇಳಿದ್ರು ಆ ಭೇಟಿಯಲ್ಲಿ? ಮಾತಾಡಿದ್ದು, ತಾಯಿಯವರು ವಿಧಿವಶರಾದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಕ್ಕಿದ್ರು. ಏನಪ್ಪಾ ಅವ್ರಿಗೆ ಗೊತ್ತು, ನಾನು ನನ್ನ ತಾಯಿ ಹೇಗೆ ತಾಯಿ ಮಕ್ಕಳು ಅನ್ನುವಂಥದ್ದು ಅವ್ರಿಗೆ ಗೊತ್ತು. ಏನು ಮಾಡ್ತೀಯಾ ಅಂತ ಕೇಳಿದ್ರು. ಅಬ್ಬಾ ದೇವ್ರೆ, ಏನು ಮಾಡ್ತೀಯ ಅಂತ ಕೇಳಿದ್ರು. ಏನ್ ಮಾಡ್ಬೇಕು, ಏನ್ ಮಾಡಕ್ ಗೊತ್ತಾಗಲ್ಲ, ತಲೆ ಅಪ್ಸೆಟ್ ಆಗೋಗುತ್ತೆ. ಹಿಂಗೋ ನಾನು ಬದುಕುಳಿದಿದ್ದೀನಿ ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಏನಪ್ಪ ದೇವ್ರೆ ಅಂತ ಮಾಡ್ಬೇಕಾಗಿದ್ದ ಕೆಲಸ ತುಂಬಾ ಇದೆ ಜೀವನದಲ್ಲಿ. ಎಲ್ಲಾ ಮಾಡಿ ಸರಿ ಮಾಡ್ಬಿಟ್ಟು ಮನುಷ್ಯ ಸ್ವಲ್ಪ ಈ ಒಂದು ಗೊಂದಲದಿಂದ ದೂರ ಹೋಗ್ಬಿಡ್ಬೇಕು ಮನುಷ್ಯ ಸ್ವಲ್ಪ ದಿವಸ ಅಂತಂದ. ಆಗಲ್ಲ, ತಡ್ಕೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ, ಎಲ್ಲನೂ ಕಷ್ಟ. ನಗ್ನಗ್ತಾ ಇದ್ರೆ ನಗ್ಸುವಂಥದ್ದು ಒಂದು ಜವಾಬ್ದಾರಿ, ಅಳುವಂಥದ್ದು ಇನ್ನೊಂದು ಜವಾಬ್ದಾರಿ. ಎಲ್ಲ ಮಾಡಿದ್ಮೇಲೆ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟು ಪ್ರಾಣನ ತ್ಯಜಿಸುವಂಥದ್ದು ಅದು ಭಾರಿ ಮಹಾನ್ ಜವಾಬ್ದಾರಿ. ಆಯಾ ವ್ಯಕ್ತಿಗೆ ಅವ್ರ ಪ್ರಾಣ ಹೋಗುವಾಗ ಮಾತ್ರ ಅವ್ರ ಸಂಕಟ ಏನ್ ಹೇಳ್ಬೇಕಾಗಿತ್ತು ನಾನು ಎಲ್ಲಾನು ಮರ್ಕಳಿಸ್ಬಿಡ್ತಿದೆ. ಅದು ನನ್ನ ಕಣ್ಣಾರ ನನ್ನ ತಾಯಿಯವರು ನನ್ನ ನೋಡಿರುವಂತ ನೋಟದಲ್ಲಿ ನನಗೆ ಅರ್ಥ ಆಗಿತ್ತು. ಮಾಡಕ್ಕಾಗಲ್ಲ. ಕೊಡ್ಲಿ ಯೋಗೇಶ್ ಅವರು, ಸುಖೇಶ್ ಅವರು ಎಲ್ಲ ಬುದ್ಧಿವಂತರು, ಎಲ್ಲ ಚೆನ್ನಾಗಿರ್ಬೇಕು, ಅವರು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಚೆನ್ನಾಗಿರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕುಟುಂಬಕ್ಕೆ ನೋವು ಕೊಡ್ಬೇಡ, ಸಂತೋಷ ಕೊಡಪ್ಪ ಅಂತ ನಾನು